ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಪ್ಪ, ನನ್ನ ಮಗಳು ಅಂದ್ರೆ ಹೀಗೆ. ಆಶ್ರಮದ ಮಕ್ಕಳು ಅಂದ್ರೆ ಸಾಕು, ಪ್ರಾಣನೇ ಬಿಟ್ಬಿಡ್ತಾಳೆ. ಅವ್ರ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಮಕ್ಕಳಂತೂ ಗೌರಿನ ತಾಯಿ ತರ ನೋಡ್ಕೊಂಡ್ ಬಿಡ್ತಾರೆ. ಮೇಡಮ್, ನಿಮಗೆ ಅನಾಥಾಶ್ರಮದ ಮಕ್ಕಳು ಕಂಡ್ರೆ ಯಾಕೆ ಇಷ್ಟ ಅಂದವು? ಹಲೋ, ಅವರೆಲ್ಲ ಅನಾಥ ಮಕ್ಕಳಲ್ಲ, ಅವರೆಲ್ಲ ದೇವ್ರ ಮಕ್ಕಳು. ಕರೆಕ್ಟಾಗಿ ಹೇಳ್ದೆ ಮಗಳೇ. ಇದು ನನ್ನ ಮಗಳಂದ್ರೆ. ಅಪ್ಪ, ಇದನ್ನೆಲ್ಲ ಹೇಳ್ಕೊಟ್ಟಿದ್ ನೀನೇ ಅಲ್ವಾ? ನಿನ್ನಿಂದಾನೇ ನಾವ್ ಇದನ್ನೆಲ್ಲ ಕಲ್ತಿದ್ದು. ಎಲ್ಲ ಕ್ರೆಡಿಟು ನಿನಗೆ ಹೋಗ್ಬೇಕು. ಆಹಾಹಾಹಾ, ಅಪ್ಪ ಮಗಳು ಒಬ್ಬರನ್ನೊಬ್ರು ಹೇಗೆ ಹೊಗಳ್ಕೋತಿದ್ದೀರಾ? ಇದನ್ನ ಕೇಳೋಕೆ 2 ಕಿವಿನೇ ಸಾಲದು ಅಲ್ವಾ ಬಾಸ್? ಅಯ್ಯೋ, ಬಾಸ್ ನೋಡಿದ್ರೆ ಫುಲ್ ಕಳೆದೋಗ್ಬಿಟ್ಟಿದಾರಲ್ಲಪ್ಪ. ಏನು ಮಾಡೋದು? ಬಾಸ್ 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 ಏನು ಮಾಡ್ತಿದ್ದೀರಾ? ಈಗಿನ ಹುಡುಗರಲ್ಲಿ ಕೃಷಿ ಅಂದ್ರೆ ಸಾಕು, ಅದೇನೋ ಅಸಡ್ಡೆ. ಓದು ಬರಹ ಇಲ್ದವರು ಮಾಡೋ ಕೆಲಸ ಅಂತ ತಿಳ್ಕೊತಾರೆ. ನೀವು ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀರಂತ ಗೊತ್ತಾದ್ಮೇಲೆ ಮನಸ್ಸಿಗೆ ತುಂಬಾ ಖುಷಿ ಆಯ್ತಪ್ಪ. ಅಂದ್ಹಾಗೆ ಜಮೀನಲ್ಲಿ ಏನ್ ಬೆಳಿತೀರಾ? ಅದು ಕಾಳು ಹಾಕೋದು. ಕಾಳು ಹಾಕ್ತೀರಾ? ಏನಂದ್ರಿ ಸರ್? ಅದಲ್ಲಪ್ಪ, ಅದೇನೋ ಕಾಳು ಹಾಕ್ತೀರಿ ಅಂತ ಹೇಳಿದ್ನಲ್ಲ, ಏನದು? ಅದೇ ಸರ್, ಅವಾಗ್ಲೇ ಹೇಳದ್ನಲ್ಲ, ಮೊದಲು ಭೂಮಿನ ನೋಡ್ತೀವಿ, ಅದಾದ್ಮೇಲೆ ಮಣ್ಣನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಿದ್ರೆ ಸಾಕು, ಎಲ್ಲ ಗೊತ್ತಾಗುತ್ತೆ. ಸರಿ ಸರಿ ಸರಿ, ಏನೇ ಆದ್ರೂ ನೀವು ಕೃಷಿ ವಿಜ್ಞಾನಿಗಳಲ್ವಾ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನೋಡಪ್ಪ, ಒಂದು ವಿಷಯ, ಈ ಜಮೀನ ನಿಮ್ದು ಅಂತ ತಿಳ್ಕೊಳ್ಳಿ. ಏನ್ ಬೇಕಾದ್ರೂ ಬೆಳಿಬಹುದು, ನಂದೇನು ಅಭ್ಯಂತರ ಇಲ್ಲ. ನಿಮ್ ಮಗಳು ಹೂ ಅನ್ಲಿ ಸರ್, ಬೇಕಿದ್ರೆ ದನ ಮೇಯಿಸ್ಕೊಂಡು ಸಾಯೋ ತನಕ ಇಲ್ಲೇ ಇದ್ಬಿಡ್ತೀನಿ. ಬಿಡೆ ಶೋ ಬಿಡೆ. ಏನೇ ಇದು? ಅಮ್ಮನ್ ಒಳ್ಳೆ ನಾಯಿ ಕರ್ಕೊಂಬರ್ತಿದ್ಯಲ್ಲ, ಏನಾಯ್ತು ನಿಂಗೆ? ಅಮ್ಮ, ನನಗ್ ಸತ್ಯ ಗೊತ್ತಾಗ್ಬೇಕು. ಅಪ್ಪ ಎಲ್ಲಿ? ಅಪ್ಪ ನಮ್ಮಪ್ಪ ಹೋಗಿ ತುಂಬಾ ವರ್ಷಗಳಾಗೋಯ್ತು ಕಡೆ. ಅಮ್ಮ, ನಾಟಕ ಸಾಕು. ನಾನ್ ಕೇಳ್ತೀರ ನಮ್ಮಪ್ಪನ ಬಗ್ಗೆ. ಯಾರನ್ ಕೇಳಿದ್ರು ಒಂದೊಂದ್ ಕತೆ ಹೇಳ್ತಾರಲ್ಲ. ಎಲ್ಲಮ್ಮ ಅಪ್ಪ, ಸತ್ಯ ಹೇಳು. ಸತ್ಯ? ಯಾವುದೇ ಸತ್ಯ? ಏನೇ ಸತ್ಯ? ಸತ್ಯಕ್ಕೆ ಕಾಲ ಇಲ್ಲ. ನನ್ ಕಾಲ್ಗೆ ಕಾಲ್ ಚೈನ್ ಇಲ್ಲ. ಕಾಲ್ ಚೈನ್ ತರೋಣ ಅಂದ್ರೆ ದುಡ್ಡಿಲ್ಲ. ದುಡ್ಡು ಕೇಳೋಣ ಅಂದ್ರೆ ಇವನಿಲ್ಲ. ಅಮ್ಮ, ಸ್ಟಾಪ್ ಇಟ್. ನನ್ಗ ಉತ್ತರ ಬೇಕು. ಅಪ್ಪ ಎಲ್ಲಿ? ಏಯ್, ನಿಂಗೆ ಯಾವ್ದಕ್ಕೆ ಕಡಿಮೆ ಆಗಿದೆ? ಹೊತ್ತೊತ್ತಿಗೆ ಚೆನ್ನಾಗಿ ಊಟ ಸಿಗ್ತಿದೆ ತಾನೆ, ಮತ್ತಿನ್ನೇನ್ ನಿಂದು? ಅಮ್ಮ, 1 ನಿಮಿಷ. ಅವ್ರು ಯಾಕೆ ನಮ್ಮನ್ನ ನೋಡಕ್ ಬರ್ತಿಲ್ಲ? ನೀನ್ ಯಾಕೆ ನಮ್ಮನ್ನ ಕರ್ಕೊಂಡು ಹೋಗ್ತಿಲ್ಲ? ಈಗೇನು, ನಿಮ್ಮಪ್ಪನ್ನ ನೋಡ್ಬೇಕು ಅಷ್ಟೇ ತಾನೆ? ಸ್ವಲ್ಪ ದಿನ ತಡ್ಕೊ. ನಾನು ಅನ್ಕೊಂಡಾಗೆ ಎಲ್ಲ ಆದ್ರೆ ನೀನನ್ನು ಕರ್ಕೊಂಡು ಹೋಗಿ ಅವ್ರ ಎದುರುಗಡೆನೆ ನಿಲ್ಲಿಸ್ತೀನಿ, ಓಕೆನಾ? ಅಮ್ಮ, ಅದೆಲ್ಲ ಬಿಡು. ಮನೆಗ್ ಬಂದ್ರು ಯಾಕೆ ಬಾಗ್ಲ ಹತ್ರ ನಿಲ್ಸ್ಕೊಂಡ್ ಮಾತಾಡ್ಸ್ದೆ?
ಮನೆ ಒಳಗ್ ಕರಿದೇ ಇರೋಂತ ಸಮಸ್ಯೆ ಏನಮ್ಮ? ನಿನಗ್ ಯಾಕೆ ಅದೆಲ್ಲ? ಅಮ್ಮ, ನೀನ್ ಈ ತರ ಜಾರ್ಕೊಂಡು ಹೋದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಅನ್ಕೊಂಡಿದೀನಿ? ಹಾ, ಊರ್ ಜಾತ್ರೆಲಿ ತೇರ್ ಎಳಿಬೇಕು ಅನ್ಕೊಂಡಿದೀನಿ. ಚೆನ್ನಾಗ್ ದುಡ್ಡು ಬಂದ್ರೆ ಡೈಮಂಡ್ ನೆಕ್ಲೆಸ್, ಹಾರ. ಅಮ್ಮ ಪ್ಲೀಸ್, ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಕಣ್ಣಲ್ಲಿ ಕಣ್ಣಿಟ್ಟಿದೀನಿ. ಈಗ ನಿಜ ಹೇಳ್ಬೇಕು ಅಲ್ವಾ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೇಳಮ್ಮ. ನೀನ್ ಬಾಯಿ ಮುಚ್ಕೊಂಡಿದ್ರೆ ಈ ಸಲ ನಿನ್ ಬರ್ಡೇಗೆ ಸ್ಕೂಟಿ ಕೊಡಿಸ್ತೀನಿ. ಅಮ್ಮ, ನಾನೇನ್ ಕೇಳ್ತಿದ್ದೀನಿ, ನೀನೇನ್ ಹೇಳ್ತಿದ್ಯಾ? ಯೋ ನೋಡೆ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ. ಸಮಯ ಬಂದಾಗ ನಾನು ಎಲ್ಲ ಹೇಳ್ತೀನಿ. ಈಗ ಬಿಡು ದಾರಿನ. ಅಯ್ಯೋ, ಸುಮ್ಮನೆ ತಲೆ ತಿನ್ಬೇಡ, ಹೋಗೆ. ಛೆ. ಕಮಲಾ ಅವ್ರೆ, ಹಾ, ಇವರು ಅಭಯ್ ಅಂತ. ನಮಸ್ತೆ. ಗೀತಾ ಇವ್ರ ಸ್ನೇಹಿತ. ನಮಸ್ತೆ. ಸಿಟಿಯಿಂದ ಬಂದಿದ್ದಾರೆ. ಮೂಲತಃ ಇವರು ಕೃಷಿ ವಿಜ್ಞಾನಿಗಳು. ನಮ್ಮ ಹಳ್ಳಿನಲ್ಲಿ ವ್ಯವಸಾಯ ಮಾಡೋದಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಇರೋದಕ್ಕೆ ನಮ್ಮ ಮನೇಲೇ ಜಾಗ ಕೊಟ್ಟಿದ್ದೀನಿ. ಓ ಹೌದಾ? ನೀವೇ ನಿಮ್ ಮನೇಲಿ ಅವಕಾಶ ಕೊಟ್ಟಿದ್ದೀರಾ ಅಂದ್ಮೇಲೆ ಇವ್ರು ಒಳ್ಳೆಯವರೇ ಆಗಿರ್ತಾರೆ ಬಿಡಿ. ಒಂದ್ ನಿಮಿಷ ಒಳಗೋಗಿ ಬರ್ತೀನಿ. ಹೋಗ್ ಬನ್ನಿ. ಹಾ. ಆ, ಗಂಗಮ್ಮ ಮಾತಾಡ್ತಾ ಇರು. ಹಾ ಹೇಳಿ. ಹಾ, ನಾನಿಲ್ಲಿ ಆಶ್ರಮದಲ್ಲಿದ್ದೀನಿ. ಹಲೋ, ನೀವ್ ಕೃಷಿ ವಿಜ್ಞಾನಿ ಹೇಗಾದ್ರಿ? ಹೇಗೆ ಅಂದ್ರೆ ಕಷ್ಟಪಟ್ಟು ಓದಾದ್ವಿ. ಓ ಹೌದಾ? ಯಾವ ಯೂನಿವರ್ಸಿಟಿಲೋ? ಅದು ಬ್ಯಾಂಗ್ಳೂರ್ ಯೂನಿವರ್ಸಿಟಿನ? ಅಲ್ಲಿ ನಂಗೆ ಪರಿಚಯದವ್ರಿದ್ದಾರೆ. ಅಲ್ಲ ರೀ, ಅದು ಮತ್ತೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ, ಅಲ್ಲೂ ನಂಗೆ ಪರಿಚಯ ಇದೆ. ರೀ, ನಾವು ಇಂಡಿಯಾದಲ್ಲಿ ಓದಿಲ್ಲ, ನಾವು ಫಾರಿನಲ್ಲಿ ಓದಿರೋದು. ಓ, ಈ ಹೊಲ ಉಳದು ಕಳೆ ಕೀಳದ್ ಕಲಿಯೋದಕ್ಕೆ ಫಾರಿನ್ ತನಕ ಹೋಗಿದ್ರಾ? ಅಲ್ಲ ವಿಜ್ಞಾನಿಗಳೇ, ನಿಮ್ಗೇನ್ ಬುದ್ಧಿ ಇಲ್ವಾ? ಅಲ್ಲ, ಗದ್ದೆ ಕೆಲಸ ಮಾಡೋದಕ್ಕೆ ಫಾರಿನ್ಗೂ ಖರ್ಚು ಮಾಡ್ಬೇಕಾಗಿತ್ತಾ? ನಮ್ಮ ಹಳ್ಳಿಯಲ್ಲೇ ಪುಗ್ಸಟೆ ಹೇಳ್ಕೊಡ್ತಾರಪ್ಪ. ಹಲೋ, ಹೋಲ್ಡ್ ಆನ್. ನಾವು ಗದ್ದೆ ಕೆಲಸ ಮಾಡಕ್ ಹೋಗಿಲ್ಲ, ಸಂಶೋಧನೆ ಮಾಡಕ್ ಹೋಗಿದ್ದು. ಮರುಭೂಮಿಲಿ ಭತ್ತ ಬೆಳಿತೀವಿ, ಬೆಂಗಳೂರಲ್ಲಿ ಖರ್ಜೂರ ಬೆಳಿತೀವಿ. ಗೊತ್ತಾ ನಿಮಗೆ? ಓ ಹೌದಾ? ಹಾಗಿದ್ರೆ ಕಿವಿಲ್ ಹೂವಾನು ಬೆಳಿತೀರಾ ಅನ್ಸುತ್ತಲ್ವಾ? ಹಲೋ, ನಮ್ ಬಾಸ್ನ ಅಂಡರ್ ಸ್ಟೇಟ್ಮೆಂಟ್ ಮಾಡಿದ್ರೆ ಸರಿ ಇರಲ್ಲ. ಅವ್ರ ಲೆವೆಲೇ ಬೇರೆ, ಗೊತ್ತಾ? ಅಂಡರ್ ಸ್ಟೇಟ್ಮೆಂಟಾ? ಲೋ, ಅದು ಅಂಡರ್ ಸ್ಟೇಟ್ಮೆಂಟ್ ಅಲ್ಲ ಕಣೋ, ಅಂಡರ್ ಎಸ್ಟಿಮೇಟ್. ಬಾಸ್, ನಾವು ಫಾರಿನ್ ಅಲ್ಲಿ ಓದಿರೋದು, ನಮಗೆ ಗೊತ್ತಿಲ್ವಾ? ಇವ್ರಿಗೆ ಗೊತ್ತಾ ಇಲ್ವ ಅಂತ ಚೆಕ್ ಮಾಡಿದೆ ಅಷ್ಟೇ. ಓ, ನಾವ್ ಹಳ್ಳಿಲಿದ್ ಮಾತ್ರಕ್ಕೆ ನಮಗ್ ಸ್ಪೆಲ್ಲಿಂಗ್ಸ್ ಎಲ್ಲ ಬರಲ್ಲ ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಸರಿ, ಹ್ಯಾಲುಸಿನೇಷನ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಬಾಸ್, ಈ ಮಣ್ಣಲ್ಲಿ ಏನ್ ಬೆಳಿತಾರೆ ಅಂತ ಚೆಕ್ ಮಾಡೋಣ, ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ಈ ಮಣ್ಣಲ್ಲಿ ಆಲೂಗಡ್ಡೆ ಬೆಳಿಬಹುದು. ಈ ಮಣ್ಣಲ್ಲಿ ಏಲಕ್ಕಿನೂ ಬೆಳಿಬಹುದು ಅನ್ಸುತ್ತೆ. ಹೌದಾ? ಈ ಮಣ್ಣಲ್ಲಿ ಏಲಕ್ಕಿನ ಬೆಳಿಬೋದಾ? ಹಾಗಾದ್ರೆ ಏಲಕ್ಕಿ ಗಿಡನೋ ಅಥವಾ ಬಳ್ಳಿನೋ ಹೇಳಿ ನೋಡೋಣ. ಹೇಳಿ. ಹೇಳಿ. ಅದು ಅದು ಹೀಗೆ ಬಿಟ್ರೆ ಇವಳಿನೂ ಕಾಟ ಕೊಡ್ತಾನೆ ಇರ್ತಾಳೆ. ಗಂಗೆ, ಇಲ್ಲಿ ಹೀಗೆ ಮಾತಾಡ್ತಾ ನಿಂತಿದ್ರೆ ಅಲ್ಲಿ ಮಕ್ಕಳು ಹಸ್ಕೊಂಡು ಕೂತಿರ್ತಾರಷ್ಟೇ. ನಡಿ. ಅಯ್ಯೋ ಇರಕ್ಕ, ಫಸ್ಟ್ ಇವ್ರು ಆನ್ಸರ್ ಮಾಡ್ಲಿ. ಹೇಳಿ ವಿಜ್ಞಾನಿಗಳೇ. ಪಾಪ ಹಸ್ಕೊಂಡಿರ್ತಾರ ಕಣೆ, ನಡಿ ನೀನು. ನಡಿ.